ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 370 ಪಾಯಿಂಟ್ಸ್ ಅಥವಾ 0.76% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೊನ್ನೆಯ ಡೌನ್ ಫಾಲ್ ನ ನಂತರ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆಗಿದೆ. ಆ ನಂತರ ಒಳ್ಳೆ ಸ್ಪೈಕ್ ಕಂಡು ಬಂದಿದೆ. ನಂತರ ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಗಿದೆ ನೋಡಬಹುದು ಅಪ್ ಟು ಕೊನೆವರೆಗೂ ಕೂಡ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಡೌ ಜೋನ್ಸ್ ಅಲ್ಲಿ. ಹಾಗೆ ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 236 ಪಾಯಿಂಟ್ಸ್ ಅಥವಾ 1.04% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲೂ ಕೂಡ ಅಷ್ಟೇ ಫ್ಲಾಟ್ ಆಗಿ ಓಪನ್ ಆಗಿದೆ. ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡೌ ಜೋನ್ಸ್ ಹಾಗೂ ನಾಸ್ಟಾಕ್ ಎರಡು ಕಡೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇನ್ನು FIS DIS ಆಕ್ಟಿವಿಟಿ ಕಡೆ ಬಂದ್ರೆ FIS ನೆನ್ನೆ ನೋಡಬಹುದು ಬರೀ 102 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3161 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ಬರು ಕಡೆಯಿಂದ ಏನು ಸೆಲ್ಲಿಂಗ್ ಕಂಡು ಬಂದಿಲ್ಲ. ಬಟ್ FIS ಸೆಲ್ಲಿಂಗ್ ಕಡಿಮೆ ಮಾಡಿದ್ದಾರೆ. ಬಟ್ ನೋಡಬಹುದು 20,550 ಕೋಟಿ ಬೈ ಮಾಡಿ 20,653 ಕೋಟಿ ಸೆಲ್ ಮಾಡಿದೆ. ಅಂದ್ರೆ ದೊಡ್ಡ ಮಟ್ಟದ ಇಂಟರ್ಚೇಂಜ್ ಆಕ್ಟಿವಿಟಿ ನಡೀತಾ ಇದೆ. ಅಂದ್ರೆ ಈ ಸ್ಟಾಕ್ ಇಂದ ತೆಗೆದು ಇನ್ನೊಂದ್ ಕಡೆ ಹಾಕುವಂತದ್ದು ನಡೀತಾ ಇದೆ ಅಂತಾನೆ ಹೇಳ್ಬೋದು. FIS ಕಡೆಯಿಂದ ಜಸ್ಟ್ 102 ಕೋಟಿಯನ್ನ ನೆನೆ ಸೆಲ್ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಏನು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಕಾಮರ್ಸ್ ಮಿನಿಸ್ಟರ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಇಂಡಿಯಾ ವಿಲ್ ಸ್ಟಾರ್ಟ್ ಟ್ರೇಡ್ ಟಾಕ್ಸ್ ವಿತ್ US ಆಸ್ ಸೂನ್ ಆಸ್ ದೇರ್ ಇಸ್ ಮೋರ್ ಕ್ಲಾರಿಟಿ ಯಾವಾಗ ಸಿಗುತ್ತೋ ಅಷ್ಟು ಬೇಗ ನಾವು ಟ್ರೇಡ್ ಟಾಕ್ಸ್ ಅನ್ನು ರಿಸ್ಟಾರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಸ್ಪೆಷಲಿ ನಮ್ಮ ನೆಗೋಸಿಯೇಷನ್ ಟೀಮ್ ಅಮೆರಿಕಕ್ಕೆ ಹೋಗ್ಬೇಕಿತ್ತು. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಅದನ್ನ ಮುಂದಕ್ಕೆ ಹಾಕಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿಗಾಗಿ ವೆಯ್ಟ್ ಮಾಡ್ತಾರೆ. ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಿ ನಂತರ ಹೋಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಡಿಮಾಂಡ್ ಕೂಡ ಮಾಡಬಹುದು. ಈಗ ಆ ಅವಕಾಶ ಕೂಡ ಇದ್ದೇ ಇರುತ್ತೆ ಭಾರತಕ್ಕೂ ಕೂಡ. ಇನ್ನು ನೆಕ್ಸ್ಟ್ ಇವತ್ತು ನರೇಂದ್ರ ಮೋದಿ ಅವರು ಇಸ್ರೇಲ್ ಗೆ ವಿಸಿಟ್ ಮಾಡ್ತಿದ್ದಾರೆ. ಇಸ್ರೇಲ್ ಅಲ್ಲಿ ಯಾವ್ದಾದ್ರು ಒಪ್ಪಂದಗಳಾದ್ರೆ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ರಿಯಾಕ್ಷನ್ ಬರ್ಬೋದು. ಹಾಗಾಗಿ ವಾಚ್ ಮಾಡಬಹುದು. ಎಸ್ಪೆಷಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ಒಪ್ಪಂದಗಳಾಗಬಹುದು ಅಂತ ಇದೆ. ಟ್ರೇಡ್ ಗೆ ಸಂಬಂಧಪಟ್ಟಂತೆ ಕೂಡ ಆಗಬಹುದು. ಯಾವ ಸುದ್ದಿಗಳು ಬರ್ತವೆ ಅನ್ನೋದನ್ನ ವಾಚ್ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ IRFC ಅಥವಾ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಸರ್ಕಾರ ಸ್ಟೇಕ್ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ. ನೋಡಬಹುದು ಗವರ್ನಮೆಂಟ್ ಟು ಡೈವೆಸ್ಟ್ ಅಪ್ ಟು 4% ಸ್ಟೇಕ್ ಇನ್ IRFC via OFS ಸೆಟ್ಸ್ ಫ್ಲೋರ್ ಪ್ರೈಸ್ ಅಟ್ ₹104 ಪರ್ ಶೇರ್. ಸ್ಟೇಕ್ ಸೇಲ್ ಅನ್ನ ಅನೌನ್ಸ್ ಮಾಡಿದೆ. 4% ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ OFS ನ ಮೂಲಕ. ಇವತ್ತು ಇನ್ಸ್ಟಿಟ್ಯೂಷನ್ಸ್ ಗೆ ಓಪನ್ ಇರುತ್ತೆ. ನಾಳೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ವಿಂಡೋ ಓಪನ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು. ₹104 ಪರ್ ಶೇರ್ ಫ್ಲೋರ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ನಿಯರ್ಲಿ 110 ಟ್ರೇಡ್ ಆಗ್ತಿದೆ ಸ್ಟಾಕ್. ₹104 ಫಿಕ್ಸ್ ಮಾಡಿದ್ದಾರೆ. ಹಾಗೆ ಇದು ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್. ಯಾಕೆಂತಂದ್ರೆ ಇಲ್ಲಿ 75% ಗಿಂತ ಜಾಸ್ತಿ ಸ್ಟೇಕ್ ಇದೆ ಸರ್ಕಾರದ್ದು. ನೀವು ಇಲ್ಲಿ ನೋಡಬಹುದು 86.36% ಇದೆ. ಡೈವೆಸ್ಟ್ ಮಾಡಲೇಬೇಕು. ಲಿಸ್ಟ್ ಆದ್ಮೇಲೆ ಎಷ್ಟು ವರ್ಷ ಅಂತ ಟೈಮ್ ಇರುತ್ತೆ. ಅಷ್ಟರಲ್ಲಿ 75% ವರೆಗೂ ತರಲೇಬೇಕು. ಮ್ಯಾಕ್ಸಿಮಮ್ ಪ್ರಮೋಟರ್ ಹೋಲ್ಡಿಂಗ್ 75% ಇರಬೇಕು. ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಇರುತ್ತೆ ಅಷ್ಟರಲ್ಲಿ ಸೆಲ್ ಮಾಡಬೇಕು ಅಂತ. ಹಾಗಾಗಿ 86% ಇದೆ. ಆಲ್ಮೋಸ್ಟ್ ಹಂಗ್ ನೋಡಿದ್ರೆ 11% ಸ್ಟೇಕ್ ಅನ್ನ ಸೇಲ್ ಮಾಡಬೇಕು ಸರ್ಕಾರ. ಈಗ ಸೇಲ್ ಮಾಡ್ತಿರೋದು ಬರೀ 4% ಅಷ್ಟೇ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ IRFC ಶೇರ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಯೂಶುವಲಿ ಡಿಸ್ಕೌಂಟ್ ಅಲ್ಲಿ ಇರೋದ್ರಿಂದ ಮೇ ಬಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂದರೂ ಬರ್ಬೋದು. ಅಂತ ಡೌನ್ ಪರ್ಫಾರ್ಮೆನ್ಸ್ ಬರಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಕೆಲವು ಸಲ ಪಾಸಿಟಿವ್ ಕೂಡ ಆಗ್ತವೆ ಸ್ಟಾಕ್ ಗಳು. ಬಟ್ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಮೊದಲ ದಿನ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ HEG ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಐನಾಕ್ಸ್ AP ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ನೈಟ್ರೋಜನ್ ಸಪ್ಲೈ ಮಾಡೋದಕ್ಕೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. HEG ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ 3M ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ CBDT ಜೊತೆಗಿನ ಅಡ್ವಾನ್ಸ್ ಪ್ರೈಸಿಂಗ್ ಅಗ್ರಿಮೆಂಟ್ ಅನ್ನ ಕನ್ಕ್ಲೂಡ್ ಮಾಡ್ಕೊಂಡಿದೆ. ಸುಮಾರು 171 ಕೋಟಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂತ ರಿಪೋರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ 3M ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ ಕೆಫಿನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ NPS ಸ್ವಾಸ್ಥ್ಯ ಸ್ಕೀಮ್ ನಡಿ ಸಬ್ಸ್ಕ್ರೈಬರ್ಸ್ ಗೆ ಇನ್ಸ್ಟಂಟ್ ವಿಡ್ರಾಯಲ್ ಫೆಸಿಲಿಟಿಯನ್ನ ಎನೇಬಲ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕೆಫಿನ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ RVNL ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಸೆಂಟ್ರಲ್ ರೈಲ್ವೇಸ್ ಇಂದ 270 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. RVNL ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಅರಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ.
ಕಾರಣ ಕಂಪನಿ ಒಂದು ಹೊಸ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಎಂಜೆನ್ರಾ ಬಯೋಲಜಿಕ್ಸ್ ಅಂತ. ಈ ಸುದ್ದಿ ಕಾರಣಕ್ಕೆ ಅರಬಿಂದೋ ಫಾರ್ಮಾ ಕೂಡ ವಾಚ್ ಮಾಡಬಹುದು. ನಂತರ ಇಂಟೆಲೆಕ್ಟ್ ಡಿಸೈನ್ ಅರೆನಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ಒಂದು ಲೀಡಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಗ್ರೂಪ್ ಇಂದ ಸ್ಟ್ರಾಟಜಿಕ್ ಡೀಲ್ ಸಿಕ್ಕಿದೆ. ಡೀಲ್ ನ ಕಾರಣಕ್ಕೆ ಫೋಕಸ್ ಎಲ್ಲ ಇರುತ್ತೆ. ಇಂಟೆಲೆಕ್ಟ್ ಡಿಸೈನ್ ಅರೆನಾ ಕೂಡ ವಾಚ್ ಮಾಡಬಹುದು. ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 70,000 MTPA ಕೆಪಾಸಿಟಿ ಇರುವಂತಹ ಸ್ಪೆಷಾಲಿಟಿ ಕಾರ್ಬನ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಕಮೆನ್ಸ್ ಮಾಡಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಆಫ್ಕಾನ್ಸ್ ಇನ್ಫ್ರಾ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ಒಂದು ಪ್ರಾಜೆಕ್ಟ್ ಟರ್ಮಿನೇಟ್ ಆಗಿದೆ. ಅಂದ್ರೆ ಕ್ಲೈಂಟ್ ಕಂಪನಿಗೆ ಏನು ಆರ್ಡರ್ ಕೊಟ್ಟಿದ್ರು 113 ಮಿಲಿಯನ್ ಯೂರೋಸ್ ಆರ್ಡರ್ ಇದು, ಅದನ್ನ ಟರ್ಮಿನೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಟರ್ಮಿನೇಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ಆಫ್ಕಾನ್ಸ್ ಇನ್ಫ್ರಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಲಿರುತ್ತೆ. US SEC ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್, ಅಮೆರಿಕದ SEC ಕೆಲವೊಂದು ಅಲಿಗೇಷನ್ಸ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ಮೇಲೆ ಎನ್ಕ್ವೈರಿ ಮಾಡ್ತಾ ಇತ್ತು. ಈಗ ಎನ್ಕ್ವೈರಿಯನ್ನ ಕಂಪ್ಲೀಟ್ ಮಾಡಿದೆ. ಜೊತೆಗೆ ಯಾವುದೇ ರೀತಿಯ ಎನ್ಫೋರ್ಸ್ಮೆಂಟ್ ಆಕ್ಷನ್ ಅನ್ನ ತಗೊಂಡಿಲ್ಲ. ಅಂದ್ರೆ ಫಾಲ್ಸ್ ಅಲಿಗೇಷನ್ಸ್ ಅಂತ ಆಯ್ತು, ಕಂಪನಿ ಮೇಲೆ ಅಲಿಗೇಷನ್ಸ್ ಬಂದಿದ್ದು. ಈ ಸುದ್ದಿ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಎಕ್ಸಾವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ತನ್ನ ಕೊಲಾಬರೇಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದೆ AWS ಜೊತೆ. AI ಎನೇಬಲ್ಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೇಪಬಿಲಿಟೀಸ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಇದು. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ಎಕ್ಸಾವೇರ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ತನ್ನ ಒಂದು ಸಬ್ಸಿಡಿಯರಿ ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಡಿಸಿಷನ್ ತಗೊಂಡಿದೆ. 100 ಕ್ರೋರ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಫೋಕಸ್ ಎಲ್ಲ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ ರಾಜಸ್ಥಾನಲ್ಲಿ ಹೊಸ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅನ್ನು ಸಕ್ಸಸ್ಫುಲಿ ಕಮಿಷನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಪವರ್ ಗ್ರಿಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ವಾರಿ ಎನರ್ಜೀಸ್ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ SECI ಇಂದ 300 ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ LOA ಸಿಕ್ಕಿದೆ, ಲೆಟರ್ ಆಫ್ ಅವಾರ್ಡ್ ಗುಜರಾತ್ ಇಂದ. ಈ 300 ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾರಿ ಎನರ್ಜೀಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸಮಿಹಿ ಹೋಟೆಲ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ ಅಂದ್ರೆ ಕಂಪನಿಯ ಒಂದು ಸಬ್ಸಿಡಿಯರಿಗೆ ಬೆಂಗಳೂರಲ್ಲಿ 235 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸಮಿಹಿ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ವಿವರ್ಕ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಪುಣೆಯಲ್ಲಿ 1.6 ಲ್ಯಾಕ್ ಸ್ಕ್ವೇರ್ ಫೀಟ್ ಆಫ್ ಕೆಪಾಸಿಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಸುಮಾರು 36 ಕೋಟಿಯನ್ನು ಇದಕ್ಕಾಗಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ವಿವರ್ಕ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಬಾಲಕೃಷ್ಣ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ನ್ಯೂ ರೇಂಜಸ್ ಆಫ್ ಟೈರ್ಸ್ ಅನ್ನ ಲಾಂಚ್ ಮಾಡಿದೆ. ಜೊತೆಗೆ 2 ವೀಲರ್ ಟೈರ್ಸ್ ಅನ್ನ ಲಾಂಚ್ ಮಾಡಿದೆ ಕಂಪನಿ. ನಿಮಗೆ ಗೊತ್ತಿರಬಹುದು, ಬಾಲಕೃಷ್ಣ ಇಂಡಸ್ಟ್ರೀಸ್ ಆಫ್ ರೋಡ್ ಟೈರ್ಸ್ ಗೆ ಹೆಸರುವಾಸಿಯಾಗಿರುವಂತಹ ಕಂಪನಿ. 2 ವೀಲರ್ ಹಾಗೂ ಮೀಡಿಯಂ ಹಾಗೂ ಹೆವಿ ಕಮರ್ಷಿಯಲ್ ಟ್ರಕ್ಸ್ ಟೈರ್ಸ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ BKT ಅಥವಾ ಬಾಲಕೃಷ್ಣ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಲೂಪಿನ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ಒಂದು ಓರಲ್ ಸೊಲ್ಯೂಷನ್ ಗೆ US FDA ಅಪ್ರೂವಲ್ ಸಿಕ್ಕಿದೆ, US ಅಲ್ಲಿ ಮಾರಾಟ ಮಾಡಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಲೂಪಿನ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ HG ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ NHAI ಪ್ರಾಜೆಕ್ಟ್ ಅಲ್ಲಿ 1582 ಕೋಟಿ ಪ್ರಾಜೆಕ್ಟ್ ಇದು ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ HG ಇನ್ಫ್ರಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಬಯೋಕಾನ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಇದು ಕೂಡ US FDA ಅಪ್ರೂವಲ್ ಅನ್ನು ಪಡ್ಕೊಂಡಿದೆ. ವೇಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತ ಡ್ರಗ್ ಇದು. ಈ ಅಪ್ರೂವಲ್ ನ ಕಾರಣಕ್ಕೆ ಬಯೋಕಾನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ನಿನ್ನೆ ಸ್ಕಾಫ್ಲರ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು, ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ. ಇನ್ನು ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು, ಎರಡು ಕಡೆ ಸ್ಕಾಫ್ಲರ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಈ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು. ಇನ್ನು ಇವತ್ತು ಕೂಡ ಕೆಲವು ಕಂಪನಿಗಳ ನಂಬರ್ಸ್ ಇದೆ. AJC ಜ್ಯುವೆಲ್ ಹಾಗೆ KSB ರಿಸಲ್ಟ್ ಇದೆ, ವಾಚ್ ಮಾಡಬಹುದು. ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಹಾಗೆ ಬೇರೆ ಬೇರೆ ಬಿಸಿನೆಸ್ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇದೆ, ನಾಟ್ ಓನ್ಲಿ ಪಂಪ್ಸ್. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಇವತ್ತು. ಜೊತೆಗೆ ರಿಸಲ್ಟ್ ಬಂದ್ರೆ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಎನರ್ಜಿ ಸೊಲ್ಯೂಷನ್ಸ್ IPO ಇವತ್ತು ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ವೇ ಇಲ್ಲ, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಮೇ ಬಿ ಡಿಸಪಾಯಿಂಟ್ಮೆಂಟ್ ಮಾಡಬಹುದು ಈ IPO. ಆ ರೀತಿ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಇದೆ, ಬಟ್ ಗೊತ್ತಿಲ್ಲ, ಲಿಸ್ಟಿಂಗ್ ಅಷ್ಟರಲ್ಲಿ ಪರಿಸ್ಥಿತಿ ಬದಲಾಗಬಹುದು. ಸದ್ಯದ ಮಟ್ಟಿಗಂತೂ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಶ್ರೀರಾಮ್ ಟ್ವಿಸ್ಟೆಕ್ಸ್ ಇಲ್ಲಿ ನಿಯರ್ಲಿ 13% ಪ್ರೀಮಿಯಂ ಇದೆ, ಡಿಸೆಂಟ್ ಪ್ರೀಮಿಯಂ ಇದೆ ಅಂತ ಹೇಳ್ಬೋದು ಶ್ರೀರಾಮ್ ಟ್ವಿಸ್ಟೆಕ್ಸ್ IPO ದಲ್ಲಿ.
ನಂತರ PNG ರೇವಾ ಡೈಮಂಡ್ ಜ್ಯುವೆಲರಿ ಇಲ್ಲಿ ಜಸ್ಟ್ 0.39%. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು, ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಇನ್ನು ಇವತ್ತಿಂದ ಓಮ್ನಿಟೆಕ್ ಇಂಜಿನಿಯರಿಂಗ್ IPO ಓಪನ್ ಆಗ್ತಾ ಇದೆ. ಇಲ್ಲೂ ಕೂಡ ನೋಡಬಹುದು 1.76% ಪ್ರೀಮಿಯಂ ಇದೆ. ಇಲ್ಲಿ ಏನಂತ ಹೇಳ್ಕೊಳ್ಳುವಂತ ಪ್ರೀಮಿಯಂ ಏನ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇವತ್ತಿಂದ ಓಪನ್ ಆಗ್ತಾ ಇದೆ, ಸ್ಟಡಿ ಮಾಡಬಹುದು ಕಂಪನಿಯನ್ನ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 65 ಪಾಯಿಂಟ್ಸ್ 0.26% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಜಪಾನ್ ಮಾರ್ಕೆಟ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ನೆಗೆಟಿವ್ ಇದೆ. ಹ್ಯಾಂಗ್ಸೆಂಗ್ ಕೂಡ ನಿಯರ್ಲಿ 2% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕೋಸ್ಪಿ ಮೋರ್ ದನ್ 1% ಪಾಸಿಟಿವ್ ಇದೆ. ಸಾರಿ, ಹ್ಯಾಂಗ್ಸೆಂಗ್ ಇದು ನಿನ್ನೆ ಪರ್ಫಾರ್ಮೆನ್ಸ್ ನಿಯರ್ಲಿ 2%. ಇವತ್ತಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಇವತ್ತು ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಉಳಿದ ಮಾರ್ಕೆಟ್ ಗಳು ಓಪನ್ ಆಗಿಲ್ಲ. ಕೋಸ್ಪಿ ಪಾಸಿಟಿವ್ ಅಲ್ಲಿ ಇದೆ 1.27%. ಅಂದ್ರೆ ಓಪನ್ ಆಗಿರುವಂತಹ ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನೌ. ಏಷ್ಯನ್ ಕ್ಯೂಸ್ ಪಾಸಿಟಿವ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಸ್ವಲ್ಪ ಮಟ್ಟಿಗೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ 0.75% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. 71.3 ರೇಂಜ್ ಅಲ್ಲಿ ಇದೆ ಸದ್ಯದ ಮಟ್ಟಿಗೆ ನೋಡಬಹುದು. ಇನ್ನು ಗೋಲ್ಡ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. USD INR ಕಡೆ ಬಂದ್ರೆ ನಿನ್ನೆ ಸ್ವಲ್ಪ ವೀಕ್ ಆಗಿದೆ 0.07% ರುಪಿ. ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಕಡೆಯಿಂದ ಪಾಸಿಟಿವ್ ಇದೆ ಕ್ಯೂಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.